ಸಹಕಾರಿ ಸಂಘದ ಗೆಲುವು ರಾಜಕೀಯ ವಲಯದಲ್ಲಿ ಹೊಸ ಮೈಲುಗಲ್ಲು. ಮಹೇಶ್ ಅಭಿಮತ, ಬಂಗಾರಪೇಟೆ. ಜಿಲ್ಲಾ ಸಹಕಾರ ಯೂನಿಯನ್ ತಾಲೂಕಿನ 2 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದು, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಸೋಲಾಗಿದೆ. ಈ ಚುನಾವಣೆಯು ಮುಂಬರುವ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಯ ದಿಕ್ಸೂಚಿ ಆಗಲಿದೆ ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ ಮಹೇಶ್ ಅಭಿಪ್ರಾಯಪಟ್ಟರು. ಕೆಜಿಎಫ್ ರಸ್ತೆಯಲ್ಲಿರುವ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಂಘಟಿತ ಕಾರ್ಯತಂತ್ರದ ಪ್ರತಿಫಲದಿಂದಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳಾದ ಗುಟ್ಟು ಹಳ್ಳಿ ಮಂಜುನಾಥ್ ಹಾಗೂ ನಾಯಕರಹಳ್ಳಿ ಎಚ್ಎಂ ಹನುಮಂತು ಜಯಗಳಿಸುವುದರ ಮೂಲ ರಾಜಕೀಯ ವಲಯದಲ್ಲಿ ಹೊಸ ಮೈಲಿಗಲ್ಲು ಸೃಷ್ಟಿಸಿದ್ದಾರೆ ಎಂದರು. ನಿನ್ನೆ ಏನು ಕೋಲಾರ ಸಹಕಾರಗಳ ಸಂಘಗಳ ಯೂನಿಯನ್ಗೆ ಎಲೆಕ್ಷನ್ ನಡೆಯಿತು. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ MPSCಯಿಂದ 1 ಸೀಟು ಮತ್ತು VSL ಸೊಸೈಟಿಗಳಿಂದ 1 ಸೀಟು. ಎರಡೂ ಅಭ್ಯರ್ಥಿಗಳು NDA ಅಭ್ಯರ್ಥಿಗಳು, ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷದ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. MPCSಯಿಂದ ನಮ್ಮ ಹನುಮಂತವರು ಆಯ್ಕೆಯಾಗಿದ್ದಾರೆ. VSS ಕಡೆಯಿಂದ ಗುಟ್ಟಳ್ಳಿ ಮಂಜಣ್ಣವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ಶುಭಾಶಯಗಳ ತಿಳಿಸ್ತಾ, ಏನು ಮತದಾನ ಮಾಡಿರುವಂಥ VSSನ ಅಧ್ಯಕ್ಷರುಗಳು ಮತ್ತು ಆಳ್ಡಿಯರ್ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತೇ ಇದೆ, ಹಿಂದೆ 2 ಚುನಾವಣೆಗಳಲ್ಲಿ ನಮಗೆ ಒಂದು ಸ್ವಲ್ಪ ಹಿನ್ನಡೆ ಆಗಿತ್ತು. ಯಾವ DCC ಬ್ಯಾಂಕ್ ಚುನಾವಣೆ ಮತ್ತು ಇದು ಆಲ್ಡೇರಿ ಎಲೆಕ್ಷನಲ್ಲಿ. ಆದರೆ ಈ ಸರಿ ನಮ್ಮ ಎಲ್ಲ ಮುಖಂಡರು, ಎರಡೂ ಪಕ್ಷದ ಮುಖಂಡರು, ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷದ ಮುಖಂಡರು, ಮಾರ್ಕಂಡೇಗೌಡರು ಆಗಿರ್ಬೋದು, ಉನ್ಕುಂದ ವೆಂಕಟೇಶ್ ಅವರಾಗಿರ್ಬೋದು, ನಮ್ಮ ಸಂಪಲ್ ರೆಡ್ಡಿ ಅವರಾಗಿರ್ಬೋದು, HR ಶ್ರೀನಿವಾಸ್ ಅವರಾಗಿರ್ಬೋದು, ಮುಖ್ಯವಾಗಿ ನಮ್ಮ ಸಂಸದರಾದಂಥ ಮಲ್ಲೇಶನವರು ಎಲ್ಲ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿ ಇವತ್ತು 2 ಕ್ಯಾಂಡಿಡೇಟ್ಗಳನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಮುಖಂಡರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮುಂದೆ ಈಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರ್ತಿದೆ. ಅದಕ್ಕೂ ಮುಂಚೆ TFMS ಚುನಾವಣೆ ಬರ್ತಿದೆ. ಅಲ್ಲೂ ಕೂಡ ಒಟ್ಟಾಗಿ ನಾವು 2 ಪಕ್ಷದ ಮುಖಂಡರು ಒಮ್ಮತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೀವಿ. ಮತದಾರರ ಹತ್ರ ಹೋಗ್ತೀವಿ. ಅಲ್ಲೂ ಕೂಡ ಹಿಂದೆ ಕೂಡ ನಮಗೆ TFMS ನಮ್ಮ ಕೈಯಲ್ಲಿತ್ತು. ಮತ್ತೆ ಅದನ್ನು ನಾವು ವಶಕ್ಕೆ ಪಡೆಯುವಂಥ ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ಸಫಲರಾಗ್ತೀವಿ ಅಂತ ಹೇಳೋದಕ್ಕೆ ಬಯಸ್ತಿದ್ದೀನಿ. ಇದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವತ್ತೂ ಅಷ್ಟೇ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಒಗ್ಗಟ್ಟಾಗಿ ಹೋದರೆ ಚುನಾವಣೆಯಲ್ಲಿ ಈ ಥರ ರಿಸಲ್ಟ್ ಬರುತ್ತೆ ಅಂತ ನಾವು ಈ ಸರಿ ತೋರಿಸ್ಕೊಟ್ಟಿದ್ದೀವಿ. ಮುಂದೆ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲೂ ಕೂಡ ಇದೇ ಒಗ್ಗಟ್ಟು ಪ್ರದರ್ಶಿಸಿ ಯಾರು ನಮ್ಮ ಸಾಮಾನ್ಯ ಕಾರ್ಯಕರ್ತಿದ್ದಾರೆ, ಯಾರು ಸ್ಥಳೀಯವಾಗಿದ್ದಾರೆ, ಅವ್ರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಅವರು ಕೂಡ ಗೆದ್ದು ಬರಬೇಕು ಅಂತ ನಮ್ಮ ಆಶಯ. ಈಗಾಗಲೇ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಟರ್ಮು 6 ವರ್ಷ ಮುಗಿದಿದೆ. ಒಂದು ಟರ್ಮ್ ಮುಗಿದು ಇನ್ನೂ ಒಂದು ಟರ್ಮ್ ಮುಗಿದು ಮತ್ತೆ 1 ವರ್ಷ ಆಗಿದೆ. ಇದುವರೆಗೂ ರಾಜ್ಯ ಸರ್ಕಾರ ಚುನಾವಣೆ ಘೋಷಣೆ ಮಾಡಿಲ್ಲ. ನಾವು ಈ ಸಮಯದಲ್ಲಿ ಆಗ್ರಹ ಮಾಡ್ತೀವಿ, ಕೂಡಲೇ ಸ್ಥಳೀಯವಾಗಿ ಏನು ಚುನಾವಣೆಗಳಿದೆ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ, APMC ಈ ಚುನಾವಣೆಗಳು ನಡೆಸಬೇಕು. ಯಾರು ಸ್ಥಳೀಯವಾಗಿದ್ದಾರೆ ಕಾರ್ಯಕರ್ತರು ಮತ್ತು ನಮ್ಮ ರೈತರು, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ. ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಅಭೂತಪೂರ್ವ ಜಯ ಸಾಧಿಸಲು ಸಹಕರಿಸಿದಂಥ ನಮ್ಮ ಎಲ್ಲ 2 ಪಕ್ಷದ ಮುಖಂಡರುಗಳಿಗೆ ಈ ಸಮಯದಲ್ಲಿ ಧನ್ಯವಾದಗಳನ್ನ ತಿಳಿಸಿ, ಇದೇ ಥರ ಒಗ್ಗಟ್ಟು ಪ್ರದರ್ಶನ ಮುಂದೆ ಕೂಡ ಇರಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ.